ಸಿಮೆಂಟ್ ಶೀಟ್ ಫ್ಯಾಕ್ಟರಿಯೊಂದರಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಯಾವುದೇ ದಾಖಲೆಗಳಿಲ್ಲದ 2.96 ಕೋಟಿ ಹಣ ಪತ್ತೆಯಾಗಿದ್ದು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ಜೆಸಿ ನಗರದಲ್ಲಿರುವಂತಹ ಸಿಮೆಂಟ್ ಶೆಡ್ ಇದು. ಪೊಲೀಸರ ಬೀಟ್ ವೇಳೆ ಶೆಡ್ನಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಶೇಷಾದ್ರಿ ಇಂಡಸ್ಟ್ರೀಸ್ ಹೆಸರಿನ ಸಿಮೆಂಟ್ ಶೀಟ್ ಫ್ಯಾಕ್ಟರಿಯಲ್ಲಿ ಹಣ ಪತ್ತೆಯಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು 2.96 ಕೋಟಿ ಹಣವನ್ನು ಸೀಸ್ ಮಾಡಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದು ಈ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ. ಇದು ಕದ್ದಿರೋದ ಅಥವಾ ಮೋಸ ಮಾಡಿ ತಂದಿರುವಂತಹ ಹಣನ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇದೆ. ಚಲಾವಣೆ ಮಾಡಲು ಸಾಧ್ಯವಿಲ್ಲದಿದ್ದರೂ ನಕಲಿ ನೋಟ್ಗಳಲ್ಲ, ಎಂತಹ ಹಣ ಇವರ ಬಳಿ ಹೇಗೆ ಬಂತು ಅನ್ನೋದರ ತನಿಖೆ ನಡೀತಾ ಇದೆ. ಮಹಾಲಕ್ಷ್ಮಿ ಲೇಔಟ್ PSI ರಾಕೇಶ್ನಿಂದ ಈ ಬಗ್ಗೆ ದೂರು ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಸಿಕ್ಕಿರುವಂತಹ ಕೋಟಿ ಕೋಟಿ ಹಣ ಚಲಾವಣೆ ಮಾಡೋದಕ್ಕೆ ಆಗಲ್ಲ ಎನ್ನುವಂತಹ ಮಾಹಿತಿ, ಆದ್ರೆ ಕೋಟಾ ನೋಟ್ಗಳಲ್ಲ ಅನ್ನೋದು. ಆದ್ರೆ ಅಷ್ಟೊಂದು ಹಣನ ಯಾಕೆ ತೆಗೆದುಕೊಂಡ್ಬಂದಿಟ್ಕೊಂಡಿದ್ರು ಅವರು? ಪ್ರತೀಕ್ಷಾ, ಈಗ ಸದ್ಯ ಪೊಲೀಸರಿಗೂ ಕೂಡ ಇದೇ ಒಂದು ಅನುಮಾನ ಮೂಡಿರುವಂತದ್ದು. ಯಾಕಂದ್ರೆ ಒಂದು ಸಿಮೆಂಟ್ ಶೀಟ್ ಫ್ಯಾಕ್ಟರಿ ಅದರ ಕೆಳಗಡೆ ಅಥವಾ ಆ ಶೆಡ್ ನ ಕೆಳಗಡೆ ಕೋಟಿ ಕೋಟಿ ಹಣವನ್ನ ಅದು ಚೀಲದಲ್ಲಿ ತುಂಬಿ ಯಾಕೆ ಇಟ್ಟಿದ್ದಾರೆ ಅನ್ನೋ ಒಂದು ಅನುಮಾನ ಸದ್ಯ ಪೊಲೀಸರಿಗೆ ಮೂಡ್ತಾ ಇದೆ. ಇದು ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ. ಮಹಾಲಕ್ಷ್ಮಿ ಲೇಔಟ್ನ ಜೆಸಿ ನಗರ ಅಂದ್ರೆ ಎಕ್ಸಾಕ್ಟ್ ಕುರುಬ್ರಳ್ಳಿಯಲ್ಲಿರುವಂತಹ ಒಂದು ಸಿಮೆಂಟ್ ಶೀಟ್ ನ ಒಂದು ಶೆಡ್ ನಲ್ಲಿ ಸಿಕ್ಕಿರುವಂತದ್ದು. ಹಾಗಾಗಿ ಈ ಶೇಷಾದ್ರಿ ಇಂಡಸ್ಟ್ರೀಸ್ ಹೆಸರಿನ ಒಂದು ಸಿಮೆಂಟ್ ಶೀಟ್ ಫ್ಯಾಕ್ಟರಿ ಏನಿದೆ, ಈ ಫ್ಯಾಕ್ಟರಿಯ ಶೆಡ್ ನಲ್ಲಿ ಆ ಒಂದು ಹಣವನ್ನ ಇಡ್ಲಾಗಿರುತ್ತೆ. ರಾತ್ರಿ ಪಾಳಿಯಲ್ಲಿದ್ದಂತ ಸಂದರ್ಭದಲ್ಲಿ ಅಂದ್ರೆ ನೈಟ್ ರೌಂಡ್ಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ASI ಒಬ್ಬರಿಗೆ ಮಾಹಿತಿ ಬರುತ್ತೆ. ಅಂದ್ರೆ ಈ ರೀತಿ ಶೆಡ್ ನ ಕೆಳಗೆ ಹಣವನ್ನ ಇಟ್ಟಿದ್ದಾರೆ, ಅಲ್ಲಿ ಪರಿಶೀಲನೆಯನ್ನ ನಡೆಸಿ ಅಂತ ಹೇಳಿ ಬಾತ್ಮೀದಾರರು ಅಂದ್ರೆ ಸೋರ್ಸಸ್ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿಯ ಆಧಾರದ ಮೇಲೆ ಆ ಫ್ಯಾಕ್ಟರಿಯ ಮೇಲೆ ದಾಳಿಯನ್ನ ಮಾಡ್ತಾರೆ. ಅಂದ್ರೆ ಅವತ್ತು ರಾತ್ರಿ ಪಾಳಿಯಲ್ಲಿದ್ದಂತಹ ಪೊಲೀಸರು ಅಲ್ಲಿಗೆ ಹೋಗಿ ಅಲ್ಲಿ ತೆರಳಿ ಆ ಶೆಡ್ ನ ಒಳಭಾಗದಲ್ಲಿ ಪರಿಶೀಲನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅಥವಾ ಹುಡುಕ್ತಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಚೀಲದ ಒಳಗೆ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಈಗ ಸದ್ಯ ಆ ಒಂದು ಹಣ ಕದ್ದಿರಬಹುದು ಅಥವಾ ಯಾರಿಂದಾದ್ರೂ ಮೋಸ ಮಾಡಿ ಈ ಹಣವನ್ನ ಸಂಪಾದನೆ ಮಾಡಿರ್ಬೋದು. ಹಾಗಾಗಿ ಇಲ್ಲಿ ಇಟ್ಟಿದ್ದಾರೆ ಅನ್ನೋ ಒಂದು ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ಪೊಲೀಸರು ಕೂಡ FIR ಅನ್ನ ಈಗ ಸದ್ಯ ದಾಖಲು ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಈಗ ಪೊಲೀಸರು ಮತ್ತೊಂದು ಕಡೆ ಆ ಹಣವನ್ನ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಹಣದಲ್ಲಿ ದೋಷಪೂರಿತ ಹಣದ ಮಂಡಲ್ ಕೂಡ ಪತ್ತೆಯಾಗಿರುವಂತದ್ದು. ಅಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ಮೊತ್ತದ ದೋಷಪೂರಿತ ಹಣ ಪತ್ತೆಯಾಗಿದೆ. ಎಲ್ಲವೂ ಕೂಡ ಒರಿಜಿನಲ್ ನೋಟ್ಸ್ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಹಾಗಾಗಿ ಇಷ್ಟು ಹಣವನ್ನ ಯಾಕೆ ಇಲ್ಲಿ ಇಟ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸುತ್ತಮುತ್ತಲಿನ CCTVಗಳನ್ನ ಕೂಡ ವೆರಿಫೈ ಮಾಡ್ತಾ ಇದ್ದು ಈ RBIಗೂ ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ RBI ನಲ್ಲಿ ನೋಟ್ ಪ್ರಿಂಟ್ ಮಾಡುವಂತಹ ವೇಳೆಯಲ್ಲಿ ಲೋಪದಿಂದ ಚಲಾವಣೆ ಮಾಡಲು ಸಾಧ್ಯವಾಗುತ್ತಿರುವಂತಹ ಒಂದು ನೋಟ್ಗಳು ಕೂಡ ಪತ್ತೆಯಾಗಿರೋದ್ರಿಂದ ಆ ಕುರಿತಂತೆ RBIಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ IT ಮತ್ತೆ ED ಇಲಾಖೆಗೂ ಕೂಡ ಮಾಹಿತಿ ಕೊಟ್ಟಿರೋದ್ರಿಂದ ಈಗ ಸದ್ಯ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ PSI ರಾಕೇಶ್ ಅವರ ದೂರಿನ ಆಧಾರದ ಮೇಲೆ FIR ಕೂಡ ದಾಖಲಾಗಿದೆ. ಹಾಗಾಗಿ ಈ ಒಂದು FIR ನ ಆಧಾರದ ಮೇಲೆ ಮುಂದಿನ ತನಿಖೆಯನ್ನ ಪೊಲೀಸರು ನಡೆಸಲಿದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.